ವೆಜ್ಜು ತಂದ್ಬಿಟ್ಟು ಹೋಗಿದ್ದಾರೆ ಮಟನ್ ತಲೆ ಮತ್ತು ಕಾಲು ಸಾಂಬಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೆ. ತಲೆದು ಸಾಂಬಾರು ಮಾಡಿಬಿಟ್ಟು ಕಾಲ್ದು ಸ್ವಲ್ಪ ಸೂಪ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ವೆದರ್ ಕೂಡ ಚಳಿ ಇದೆ ಅಲ್ಲ, ಹಾಗಾಗಿ ಕಾಲಲ್ಲಿ ಸ್ವಲ್ಪ ಸೂಪ್ ಮಾಡ್ಕೊಂಡ್ಬಿಟ್ರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿ ಏನೂ ಮಾಡಿಲ್ಲ, ಒಟ್ಟಿಗೆ ಅಡುಗೆನೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಅದಕ್ಕೇ ಅದು ಕಾಲು ಸೂಪ್ತು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೇಗ ಬೇಗ ಮಾಡಬೇಕು. ಅವ್ರು ಕೂಡ ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಇವತ್ತು ಸಂಡೇ ಎಲ್ಲ ತರಕಾರಿ ಎಲ್ಲ ತರಬೇಕಿತ್ತು. ಸೊ ಹಾಗಾಗಿ ಇನ್ನು ನಾನು ಇದೆಲ್ಲ ಮಾಡ್ತಿರ್ತೀನಲ್ವ, ಅದಕ್ಕೆ ಬೆಳಿಗ್ಗೆ ಫ್ರೆಶ್ ಆಗಿರೋದು ಸಿಗುತ್ತೆ. ಸೊ ನೀವೇ ಹೋಗಿ ತೊಗೊಂಬಂದ್ಬಿಡಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಈಗ ಅವರು ತೊಗೊಂಡ್ಬಿಡ್ತಿದ್ದಾರೆ. ತೊಗೊಂಬಂದಾದ್ಮೇಲೆ ಅಷ್ಟರಲ್ಲಿ ಅವ್ರು ಬರೋಷ್ಟರಲ್ಲಿ ಎಲ್ಲ ಅಡುಗೆ ಮಾಡಿಬಿಟ್ರೆ ಊಟ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವರಂತೂ ಪ್ರತಿ ಸಲ ಮಟನ್ ತರಬೇಕಾದ್ರಂತೂ ಬೆಳಿಗ್ಗೆನೇ 6-6:30 ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟು ಹೊರಟ್ಬಿಟ್ಟಿರ್ತಾರೆ. ನಾನು ಅದನ್ನೇ ಕೇಳ್ತಾ ಇದ್ದೆ, ಇಷ್ಟು ಬೇಗ ಏನಕ್ಕೆ ಹೋಗ್ತೀರಾ ಅಂತೇಳ್ಬಿಟ್ಟು. ಅವ್ರು ಅದೇ ಹೇಳ್ತಾಯಿದ್ರು, ಅಲ್ಲಂತೂ ತುಂಬಾ ರಶ್ ಇರುತ್ತೆ, ಅಕಸ್ಮಾತ್ ಏನಾದ್ರೂ ಖಾಲಿ ಆಯಿತು ಅಂತ ಅಂದರೆ ಮತ್ತೆ ಸಿಗಲ್ಲ, ಮತ್ತು ಫ್ರೆಶ್ ಆಗಿರೋದೆಲ್ಲ ಅಲ್ಲಿ ಕಟ್ ಮಾಡ್ತಾ ಇರ್ತಾರೆ, ಬೇಗನೆ ಖಾಲಿ ಆಗಿಬಿಡುತ್ತೆ ಅಂಥೇಳಿ ಇವರು ಬೇಗ ಹೋಗ್ತಾರೆ. ಮತ್ತು ತಲೆಕಾಲು ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತೊಗೋತಾ ಇರ್ತಾರಂತಲ್ವ, ಹಾಗಾಗಿ ಬೇಗ ಖಾಲಿ ಆಗಿಬಿಡುತ್ತೆ. ಅದರಲ್ಲೂ ಕಾಲು 1-2 ಮಾತ್ರ ಇತ್ತು, ಮಿಕ್ಕಿ ತೊಗೊಬಿಟ್ಟಿದ್ರು ಅಂತೇಳ್ಬಿಟ್ಟು ತಂದಿದ್ರು ಅವರು. ಮತ್ತು ನಾನೇನು ಗೊತ್ತಾ, ಈ ತಲೆಕಾಲು ನನಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಬ್ರೈನ್ ಬರುತ್ತೆ ಅಲ್ವಾ, ಅದಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ತಲೆಕಾಲನ್ನ ಲೈಕ್ ಮಾಡ್ತೀನಿ. ಅದರ ಅಂಶ ಬಿಡುತ್ತಲ್ವ, ಅದನ್ನು ನಮ್ಮ ಬಾಡಿಗೆ ಇಂಟೆಕ್ಟ್ ಮಾಡಿಕೊಂಡ್ರೆ ನಮಗೆ ತುಂಬಾ ಪೋಷಕಾಂಶ ಎಲ್ಲ ಸಿಗುತ್ತೆ ಅಂಥೇಳಿ ನಾನು ಅದನ್ನು ತರಿಸ್ಕೊಳ್ತೀನಿ. ಆದರೆ ಪ್ರದಿಯವ್ರಿಗೆ ಅದು ಇಷ್ಟ ಆಗಲ್ಲ, ಯಾಕಂದರೆ ಮೂಳೆ ಇರುತ್ತೆ ಅಲ್ವಾ, ಹಾಗಾಗಿ ಅವ್ರಿಗಷ್ಟು ಇಷ್ಟ ಆಗೋಕ್ಕೆ ಹೋಗಲ್ಲ, ಮಾಂಸ ಅವರು ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ಹೋಗಲಿ ತೊಗೊಂಬರ್ತೀನಿ ಬಿಡು, ಮಾಡುವಂತೆ ಕಾಲು ಸೂಪ್ ಮಾಡಿಬಿಟ್ಟು ಸಾಂಬಾರು ಮಾಡುವಂತೆ ತಲೆದು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು. ನಾನು ಅದಕ್ಕೇ ನೋಡ್ತಾ ಇದ್ದೆ, ಎಷ್ಟು ಫ್ರೆಶ್ ಆಗಿದೆ ನೋಡಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲನೂ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಮಟನ್ ಸಾಂಬಾರು ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ಕಾಲು ಸೂಪ್ದು ರೆಸಿಪಿ ಮಾತ್ರ ನಾನಿಲ್ಲಿ ಶೂಟ್ ಮಾಡ್ಕೊತಾ ಇದ್ದೀನಿ. ಕಾಲು ಸೂಪ್ ನಾವು ಕುಕ್ಕರ್ಗೆ ಹಾಕ್ಬಿಟ್ಟು 2 ಸಲ ಅದನ್ನು ವಿಷಿಲ್ ತೆಗಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ, ಫಸ್ಟೇ ಕಾಲು ಸೂಪ್ ಮಾಡಿ ಇಟ್ಬಿಡೋಣ, ಆಮೇಲೆ ಬೇಕಾದರೆ ಇದನ್ನು ಮಟನ್ ಸಾಂಬಾರು ಮಾಡೋಣ ಅಂಥೇಳಿ ಫಸ್ಟೇ ಕಾಲು ಸೂಪ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಏನಿಲ್ಲ, ಒಂದು ಕುಕ್ಕರ್ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಕಾಲಿರುತ್ತಲ್ವ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇದರಲ್ಲಿ 1-2 ನಿಮಿಷ ಬಾಡಿಸ್ಕೋಬೇಕು ಅಷ್ಟೇ. ಜಾಸ್ತಿ ಬಾಡಿಸ್ಕೊಂಡ್ರೆ ಅದು ತಳ ಹಿಡಿದ್ಬಿಡುತ್ತೆ. 1-2 ನಿಮಿಷ ಬಾಡಿಸ್ಕೊಂಡು ಆ ಕಾಲು ಮುಳುಗುತ್ತೆ ಅಲ್ಲ, ಅಷ್ಟು ಮಾತ್ರ ನೀರು ಹಾಕ್ಕೋಬೇಕು ಅಷ್ಟೇ. ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಬಿಡಬೇಕು. ಯಾಕಂತಂದರೆ ನೆಕ್ಸ್ಟು ನೀವು ಇದಕ್ಕೆ ಮಸಾಲೆ ಹಾಕಬೇಕಾಗತ್ತೆ, ಆವಾಗ ನೀರು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಇಲ್ಲಾಂತಂದರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಅಷ್ಟು ತೆಳು ನೀರು ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇವಾಗಲೇ ನೋಡಿಕೊಂಡು ಅದು ಸ್ವಲ್ಪನೇ ನೀರು ಹಾಕ್ಕೊಂಡು ಕೂಗಿಸ್ಕೊಬೇಕು. ಇವಾಗ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು 1-2 ವಿಷಲ್ ಮಾತ್ರ ಕೂಗಿಸ್ಕೊತಾ ಇದ್ದೀನಿ ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ನಾನು ಮಸಾಲೆ ಎಲ್ಲ ಹಾಕಾದ್ಮೇಲೆ ಮತ್ತೆ ನೀರು ಹಾಕ್ಕೊತೀನಲ್ವ, ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಕಾಲು ಮುಳುಗೋವಷ್ಟು, ನಾನು ಆಗಲೇ ಹೇಳ್ದಂಗೆ ಕಾಲು ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೋಬೇಕು ಅಷ್ಟೇ. ಅದಾದಮೇಲೆ ಇದನ್ನು ಬರೀ 2 ವಿಷಲ್ ಮಾತ್ರ ತೆಗೆಸ್ಬೇಕು. ಇದು ವಿಷಿಲ್ಲು ಕೂಗೋಷ್ಟರಲ್ಲಿ ನಾವು ಈ ಕಡೆ ಕಾಲು ಸೊಪ್ಪಿಗೆ ಬೇಕಾದಂಥ ಮಸಾಲೆನ ಮಾಡ್ಕೊಂಬಿಡೋಣ ಅಂಥೇಳಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ಏನಿಲ್ಲ, ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಅಷ್ಟೇ. ಜಾಸ್ತಿ ಎಣ್ಣೆ ಯೂಸ್ ಮಾಡೋ ಅಗತ್ಯನೇ ಇರಲ್ಲ ಈ ಮಟನ್ ಆಗಲಿ ಚಿಕನ್ ಸಾಂಬಾರಿಗೆ. ನಾನು ಸ್ವಲ್ಪನೇ ಆಯಿಲ್ ಯೂಸ್ ಮಾಡೋದು. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೆ ನಾನು. ನೀವು ನೋಡ್ಕೊಳ್ಳಿ, ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕು ನಿಮಗೆ ಸೊಪ್ಪು ಅದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮಸಾಲೆನ. ನಾನಿಲ್ಲಿ ಒಂದು ದಪ್ಪು ಈರುಳ್ಳಿ ಇತ್ತು, ಅದರಲ್ಲಿ ಅರ್ಧ ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ. ಅದನ್ನು ಗೋಲ್ಡನ್ ಇಶ್ಯೂ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನು ಗೊತ್ತಾ, ಇದು ಸ್ವಲ್ಪ ಖಾರವಾಗಿದ್ರೇ ನಮಗೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಈ ವೆದರಲ್ಲಿ ಕೋಲ್ಡ್ ಇರುತ್ತೆ ಅಲ್ಲ, ಮತ್ತು ಚಳಿ ಅಂತ ಅನ್ನಿಸ್ತಾ ಇರುತ್ತೆ. ಸೂಪ್ ಅಂತಂದಾಗ ಸ್ವಲ್ಪ ಸ್ಪೈಸಿಯಾಗೇ ಇರಬೇಕು. ಸೊ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಮೆಣಸನ್ನು ಹಾಕ್ಕೋತೀವಿ ನಾವು, ಹಾಗಾಗಿ ನೀವು ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸು ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿ ಇರುತ್ತೆ. ನೀವು ಆದಷ್ಟು ಖಾರ ನೋಡಿಕೊಂಡು ಹಾಕ್ಕೊಡಿ. ಮತ್ತು ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಜೀರಿಗೆ ಮತ್ತು ಮೆಣಸಿಂದನೇ ಇದು ಸ್ವಲ್ಪ ಟೇಸ್ಟ್ ಬರೋದು.
ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಸ್ವಲ್ಪ ಆ್ಯಡ್ ಮಾಡಿ, ಯಾಕಂದರೆ ಜಾಸ್ತಿ ಹಾಕಿದ್ರೆ ಅದೇ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಜಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಸ್ಮೂತ್ ಪೇಸ್ಟಾಗಿ ಮಾಡ್ಕೋಬೇಕು ಅದನ್ನು. ಯಾಕಂತಂದರೆ ಸೂಪ್ ಕುಡಿಬೇಕಾದ್ರೆ ನಮಗೆ ಬಾಯಿಗೆ ಏನೂ ಸಿಗಬಾರ್ದು. ಯಾಕಂತಂದರೆ ನಾವು ಬೆಳ್ಳುಳ್ಳಿ ಹಾಕಿರ್ತೀವಿ, ಮತ್ತು ಶುಂಠಿ ಹಾಕಿರ್ತೀವಿ, ಮೆಣಸಿನ್ಕಾಯಿ ಹಾಕಿರ್ತೀವಿ. ಆ ಥರ ಎಲ್ಲ ಹಾಕಿದಾಗ ತರ್ತರಿಯಾಗಿ ರುಬ್ಬಿಟ್ರೆ ಬಾಯಿಗೆ ಒಂಥರ ಸಿಗ್ತಾ ಇರುತ್ತೆ. ಆವಾಗ ನಮಗೆ ಆ ಸೂಪ್ ಕುಡಿಬೇಕಾದ್ರೆ ಆ ಟೇಸ್ಟೇ ಹೊರ್ಟೋಗ್ಬಿಡುತ್ತೆ. ನಮಗೆ ಬಾಯಿಗೆ ಏನಾದ್ರೂ ಮಧ್ಯ ಮಧ್ಯೆ ಸಿಗ್ತಾ ಇದೆ ಅಂತ ಅಂದಾಗ ಟೇಸ್ಟ್ ಹೊರ್ಟೋಗ್ಬಿಡುತ್ತೆ. ಆ ಮೆಣಸಾದ್ರೂ ಅಷ್ಟೇ, ಮೆಣಸು ನೀಟಾಗಿ ಏನಾದ್ರು ಗ್ರೈಂಡ್ ಆಗಿಲ್ಲ ಅಂತಂದರೆ ಬಾಯಿಗೆ ಸಿಗ್ತಾ ಇರುತ್ತೆ. ಬೇರೆದ್ರಲ್ಲಿ ಸಿಕ್ಕಿದಾಗ, ಬೇರೆ ಊಟದಲ್ಲಿ ಅಥವಾ ರೆಸಿಪಿಲಿ ಸಿಕ್ಕಿದಾಗ ಓಕೆ ಅಂತ ಅನ್ಬೋದು, ಬಿಡು ಹಾಗೆ ತಿನ್ಕೊಬೋದು ಅಂತ. ಬಟ್ ಈ ಕಾಳು ಸೂಪಲ್ಲಿ ನಾವು ಕುಡಿತಾ ಇರ್ತೀವಲ್ವ, ಇದನ್ನು ನಾವೇನು ತಿನ್ನೋದಿಲ್ಲ, ಕುಡಿತಿರ್ವಲ್ವ. ಹಾಗಾಗಿ ಸ್ವಲ್ಪ ನೈಸಾಗೇ ಇರಬೇಕು ಅದು. ಸೊ ಹಾಗಾಗಿ ತುಂಬ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಪೇಸ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಆ ಮಸಾಲೆ ಇರುತ್ತಲ್ವ ಅದನ್ನು ಕುಕ್ಕರ್ಗೆ ಹಾಕ್ಕೋಬೇಕು. ಫಸ್ಟು ನಾವು 2 ವಿಜಿಲ್ ಕೂಗೋಕ್ಕೆ ಅಂತ ಇಟ್ಟಿದ್ವಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೋಬೇಕು. ಇವಾಗ ಇಲ್ಲಿ ಕುಕ್ಕರು ಕೂಡ 2 ವಿಜಿಲು ಕೂಗಿದೆ. ಕೂಗಾದ್ಮೇಲೆ ಅದು ಕೂಡ ಫುಲ್ಲು ವಿಜಿಲೆಲ್ಲ ಹೋಗಿತ್ತು. ಸೊ ಅದಾದಮೇಲೆ ನಾನು ಕೂಡ ಅದನ್ನು ವಿಜಿಲ್ನ ತೆಗೆದ್ಬಿಟ್ಟು ಮಸಾಲೆ ಎಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೆ. ನೀಟಾಗಿ ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆನೂ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದೇ ಕುಕ್ಕರ್ಗೆಲ್ಲನೂ ನೀರಲ್ಲಿ ನೀಟಾಗಿ ಕೈಯಲ್ಲೇ ಈ ಥರ ತೊಳ್ಕೊಂಡು ಹಾಕ್ಕೊಳ್ಳಿ. ಆ ಮಸಾಲೆ ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಅಂತ ಅಂದರೆ, ಆ ಕಾಲ್ದು ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಅಲ್ವ ನೀರಲ್ಲಿ, ಅದ್ರದ್ದು ಮತ್ತು ಈ ಮಸಾಲೆ ಹಾಕಿದಾಗ ಎಲ್ಲ ಟೇಸ್ಟ್ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂತಂದರೆ, ನೀವು ಇವಾಗಲೇ ನೀರು ನಿಮಗೆ ಎಷ್ಟು ಬೇಕು ನೋಡಿ ಸೂಪು, ನೀವು ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಇದ್ದಾರೆ ಜನಗಳು ನೋಡಿಕೊಂಡು ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಅವರು ಇಬ್ಬರೇ ಅಲ್ಲ, ಹಾಗಾಗಿ ಸ್ವಲ್ಪ ಅಷ್ಟು ತೆಳುನೂ ಇಲ್ಲ, ಅಷ್ಟು ಗಟ್ಟಿನೂ ಇಲ್ಲ, ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಲೈಟಾಗಿ ನೀರು ಮಜ್ಜಿಗೆ ಥರ ಬರುತ್ತೆ ಅಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಅದನ್ನೊಂದು 5-6 ವಿಜಿಲಾದ್ರೂ ತೆಗೆಸ್ತಾ ಇದ್ದೀನಿ. ಯಾಕಂತಂದರೆ ನೀಟಾಗಿ ಎಲ್ಲ ಬೇಯಬೇಕು ಅದು. ಹಾಗಾಗಿ ಒಂದು 5-6 ವಿಜಿಲ್ನ ತೆಗೆಸ್ತಾ ಇದ್ದೆ. ಫಸ್ಟ್ 2 ವಿಜಿಲ್ ಅಲ್ವ, ಈಗ ಒಂದು 5 ವಿಜಿಲ್ಲು, ಟೋಟಲ್ಲು ಒಂದು 7 ವಿಜಿಲ್ ಆಗುತ್ತೆ. ಅಷ್ಟೂ ತೆಗೆಸ್ಬೇಕು. ಇನ್ನು ಈ ಕಡೆ ಪ್ರತಿಯವರು ಕೂಡ ಬಂದರು, ಅವ್ರಿಗೆ ತರಕಾರಿ ಎಲ್ಲ ಇಳಿದಿಲ್ಲ, ಹಾಗಾಗಿ ಅದನ್ನು ಕೂಡ ಅವರು ತೊಗೊಂಬಂದಿದ್ರು. ಅದನ್ನೇ ನಾನು ನೋಡ್ತಾ ಇದ್ದೆ ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ನಾನೇನು ಗೊತ್ತಾ, ಮನೇಲಿ ಏನಿರುತ್ತೆ ನೋಡಿ ಅದನ್ನು ನಾನು ಹೇಳೋಕ್ಕೋಗಲ್ಲ, ಏನಿಲ್ಲ ಆ ಥರ ಹೇಳ್ತೀನಿ. ಯಾಕಂತಂದರೆ ಈ ಸಲ ಸ್ವಲ್ಪ ಸಿಲಿಂಡರ್ ಎಲ್ಲ ಖಾಲಿ ಆಗಿತ್ತಲ್ಲ, ಹಾಗಾಗಿ ಮನೆಯಲ್ಲಿ ಒಂದು ದಿನ ಅಡುಗೆ ಮಾಡಿರಲಿಲ್ವಲ್ಲ, ಪಲ್ಯ ಅದೆಲ್ಲ ಮಾಡಿದರೆ ಸ್ವಲ್ಪ ಖಾಲಿ ಆಗೋದು. ಸೊ ಮಾಡಿರಲಿಲ್ಲಲ್ಲ, ಹಾಗಾಗಿ ಕ್ಯಾರೆಟು ಅದೆಲ್ಲ ಇತ್ತು. ಹಾಗಾಗಿ ಏನಿಲ್ಲ ನೋಡಿ ಅದನ್ನ ಹೇಳಿ ತರಿಸ್ಕೊಂಡಿದ್ದೆ ನಾನು. ಈ ಕಡೆ ಕಾಳು ಸೊಪ್ಪು ಕೂಡ ರೆಡಿಯಾಗಿತ್ತು. ಹಾಗಾಗಿ ಟೇಸ್ಟ್ ನೋಡಲಿ ಅಂತ ಹೇಳ್ಬಿಟ್ಟು ಪ್ರತಿಯವ್ರಿಗೂ ಕೂಡ ಹಾಕೊಡೋಣ ಅಂತೇಳಿ ಹಾಕ್ಕೊಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದೇನು ಗೊತ್ತಾ, ಇದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿಬೇಕು, ಆವಾಗಲೇ ಅದು ಟೇಸ್ಟ್ ಬರೋದು. ಹಾಗೆ ಕುಡಿದ್ರೆ ಸ್ವಲ್ಪ ಸ್ಪೈಸಿ ಅಂತ ಅನಿಸುತ್ತೆ ನಿಮಗೆ. ಈ ಸೂಪ್ಗೆಲ್ಲ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಂಡು ಕುಡಿದ್ರೇ ಅದು ಟೇಸ್ಟ್ ಬರೋದು ನಮಗೆ. ತುಂಬಾ ರುಚಿಯಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನು ಅವರಿಗೆ ಟೇಸ್ಟಿಗೆಲ್ಲ ಕೊಟ್ಟಾದಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ಎಷ್ಟು ಟೈಮ್ ಆಗಲೇ 10:30 ಆಗಿತ್ತು. ಇನ್ನು ಅಡುಗೆನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮತ್ತು ಅನ್ನಕ್ಕೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ರೈಸ್ ಎಲ್ಲ ಆಗಿತ್ತು. ಈಗ ಮುದ್ದೆ ಮಾಡ್ಕೊಂಬಿಡೋಣ ಅಂತೇಳಿ ಮುದ್ದೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಈ ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಗಿತ್ತು, ಅದನ್ನು ಕೂಡ ನೋಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮತ್ತು ಏನು ಗೊತ್ತಾ, ನಮ್ಮ ಮನೇಲಿ ನಾವಿಬ್ಬರೇ ಇರೋದ್ರಿಂದ ಕುಕ್ಕರೆಲ್ಲ ನಾನು ಜಾಸ್ತಿ ತೊಗೊಳ್ಳಿಲ್ಲ, 1-2 ಮಾತ್ರ ಇಟ್ಕೊಂಡಿದ್ದೆ. ಇವಾಗ ಕಾಲು ಮತ್ತು ಇದು ಸಾಂಬಾರು ಮಾಡಬೇಕಿತ್ತಲ್ವ, ಹಾಗಾಗಿ ನಾನು ಮೇಲ್ಗಡೆಯಿಂದ ಒಂದು ದೊಡ್ಡ ಕುಕ್ಕರ್ನೇ ಎತ್ಕೊಂಡ್ಬಿಟ್ಟಿದ್ದೆ. ಅದಂತೂ ನನಗೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ನಾನೇ ಬಗ್ಗೆ ಇಂಗ್ರೀಡಿಯೆಂಟ್ಸ್ನ ನೋಡಬೇಕಿತ್ತು, ಮಟನ್ ಬೆಂದಿದೆ ಏನೋ ಅಂತ. ಅಷ್ಟು ಹೈಟ್ ಇತ್ತು ಅದು, ಒಂದು 10 ಲೀಟ್ರದ್ದು ಅನಿಸುತ್ತೆ ಅದು. ಇನ್ನೇನು ಮಾಡೋಕ್ಕಾಗತ್ತೆ, ಕುಕ್ಕರಲ್ಲೇ ಬೇಯಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಮೇಲಿಂದ ಎತ್ಕೊಂಡಿದ್ದೆ. ಇಲ್ಲಿ ನೋಡಿ ಬ್ರೈನು ಎಷ್ಟು ಸ್ಮೂತಾಗಿದೆ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ನಾನು ಬಟ್ಟೆಲಿ ಕಟ್ಟಿ ಹಾಕಿದ್ದೆ, ಸ್ಪ್ರೆಡ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ಅದಕ್ಕೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ನನಗಂತೂ ತುಂಬಾ ಇಷ್ಟ ಅದು ಅಂತ ಅಂದರೆ. ಈ ಕಡೆ
ಊಟನೂ ಕೂಡ ರೆಡಿ ಆಗಿಬಿಡ್ತು. ಸೊ ಎಲ್ಲ ಮಾಡಿ ತಿನ್ನೋ ಟೈಮಲ್ಲಂತೂ ಎಷ್ಟು ತೃಪ್ತಿ ಅಂತ ಅನ್ನಿಸ್ತಾ ಇರುತ್ತೆ ಅಂತಂದರೆ ಒಂದು ಒಳ್ಳೆ ಊಟ ಮಾಡ್ತಾಯಿದ್ದೀನಿ ಅಂತ. ಹಾಗಾಗಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಒಂದು ವಿಡಿಯೋ ಮಾಡಿಕೊಂಡೆ. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ಪಾತ್ರೆ ಎಲ್ಲ ಇರುತ್ತೆ ಅಲ್ವಾ, ಅಡುಗೆ ಎಲ್ಲ, ಅದರಲ್ಲೂ ನಾನ್ ವೆಜ್ ಅಡುಗೆ ಮಾಡಿದ್ದೀವಿ ಅಂತ ಅಂದರೆ ತುಂಬಾ ಪಾತ್ರೆಗಳೆಲ್ಲ ಇರುತ್ತೆ. ನಾನಂತೂ ಒಂದು 10 ನಿಮಿಷ ಕೂತ್ಕೊಂಡಾದ್ಮೇಲೆ ಮನೆ ಕೆಲಸ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಅದನ್ನು ನೀಟಾಗಿ ಮಾಡಿ ಮುಗಿಸ್ಬಿಡ್ಬೇಕು, ಅಲ್ಲಿವರೆಗೂ ಸಮಾಧಾನನೇ ಇರಲ್ಲ. ಹಂಗಾಗಿ ನಾನಂತೂ ಊಟ ಮಾಡಿದ ತಕ್ಷಣವೇ ಎಲ್ಲನೂ ಬದಲಾಯಿಸ್ಬಿಟ್ಟು ಚಿಕ್ಕ ಪಾತ್ರೆಗೆಲ್ಲ ಹಾಕಿಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಎಲ್ಲ ನೀಟಾಗಿ ತೊಳೆದು ಎಲ್ಲ ಇಟ್ಬಿಟ್ಟು, ಇನ್ನು ತರಕಾರಿಗಳ ಕೆಲಸ ಬೇರೆ ಇತ್ತಲ್ಲ, ಇವ್ರು ಬೇರೆ ತರಕಾರಿ ಎಲ್ಲ ತಂದಿದ್ರಲ್ವ, ಇನ್ನು ಅದನ್ನು ಕೂಡ ವಾಶ್ ಮಾಡಿ ಹಾಕ್ಬಿಟ್ರೆ ಅದೆಲ್ಲ ನೀರೆಲ್ಲ ಡ್ರೈ ಹಾಕ್ಕೊಂಡಿರುತ್ತೆ ಅಲ್ಲ, ಆಮೇಲೆ ಎತ್ತಿ ಜೋಡಿಸ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಎಲ್ಲನೂ ತೊಳೆದು ಇಟ್ಕೊತಾ ಇದ್ದೆ. ಪ್ರತಿ ಸಲವೂ ನಾನು ಹೀಗೇ ಮಾಡೋದು, ಹೊರಗಡೆಯಿಂದ ತರ್ತೀವಿ ನಾವು ತರಕಾರಿನ ಅಂತ ಅಂದಾಗ. ಇನ್ನು ಆ ಗುಂಡು ಬದನೆಕಾಯಿಗಳಿದೆ ಅಲ್ವಾ, ಅದನ್ನು ನಾನು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಅದು. ಚಪಾತಿಗಾಗಲಿ ಅಥವಾ ರೊಟ್ಟಿಗಾಗಲಿ ಅಥವಾ ಬಿಸಿ ಬಿಸಿ ಅನ್ನಕ್ಕಾಗಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ತೊಗೊಬನ್ನಿ ಅಂತ ಹೇಳಿದೆ, ಅದನ್ನು ಕೂಡ ತಂದಿದ್ದರು. ಇನ್ನು ಈ ಕಡೆ ಸೌತೆಕಾಯಿ ಎಲ್ಲ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಅದನ್ನು ತಂದಿದ್ದರು. ನಮ್ಮ ಮನೇಲಿ ಏನು ಗೊತ್ತಾ, ಸೌತೆಕಾಯಿ ಬೇಗನೆ ಖಾಲಿ ಆಗ್ತಾ ಇರುತ್ತೆ. ದಿನಕ್ಕೊಂದು 2 ಸೌತೆಕಾಯಿ ಆದ್ರೂ ಖಾಲಿ ಆಗ್ತಾ ಇರುತ್ತೆ ನಮ್ಮ ಮನೇಲಂತೂ. ಬೆಳಿಗ್ಗೆ ಮತ್ತು ಸಂಜೆ ಎಲ್ಲ ಕಟ್ ಮಾಡಿಕೊಂಡು ತಿಂತಿರ್ತೀವಲ್ವ ಊಟದ ಜೊತೆ, ಹಾಗಾಗಿ ಬೇಗನೆ ಖಾಲಿ ಆಗಿಬಿಡುತ್ತೆ. ಇನ್ನು ಕರಿಬೇವಿನ ಸೊಪ್ಪು, ನಾನು ಈ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಬೇರೆ ಎಲ್ಲ ಸೊಪ್ಪುಗಳನ್ನ ನಾನು ತೊಳೆಯೋಕೆ ಹೋಗಲ್ಲ, ಬಳಸಬೇಕಾದ್ರೆ ಮಾತ್ರ ತೊಳೆಯೋದು. ಕರಿಬೇವಿನ ಸೊಪ್ಪು ಮಾತ್ರ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅದೇನಿಲ್ಲ, ಬೇಗನೆ ಡ್ರೈ ಆಗುತ್ತೆ ಮತ್ತು ಕೊಳೆಯೋದು ಆ ಥರ ಏನೂ ಇರಲ್ಲ. ಹಾಗಾಗಿ ನಾನು ಅದನ್ನು ತೊಳೆದ್ಬಿಟ್ಟು ಎಲ್ಲನೂ ಡ್ರೈಗೆ ಇಟ್ಟಾದಮೇಲೆ ಈ ಕಡೆ ಸೊಪ್ಪು ತಂದಿದ್ದರು ಅವರು, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪೆಲ್ಲ ತೊಗೊಂಬಂದಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಬಿಡೋಣ ಅಂತೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೆ. ನಾನು ಈ ಪುದೀನ ಸೊಪ್ಪು ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ, ಒಂದು ಟಿಶ್ಯೂ ಪೇಪರ್ ಕೆಳಗಡೆ ಹಾಕಿಬಿಟ್ಟು ಮೇಲೆ ಇಟ್ಬಿಡ್ತೀನಿ. ಸ್ವಲ್ಪ ದಿನ ಬರುತ್ತೆ ಅದು. ಪುದೀನ ಸೊಪ್ಪು ನಮ್ಮ ಮನೇಲಿ ಆಲ್ಮೋಸ್ಟು ಖಾಲಿ ಆಗುತ್ತೆ, ಯಾಕಂತಂದರೆ ಸ್ವಲ್ಪ ಅದು ಇದು ಜ್ಯೂಸ್ ಮಾಡ್ಕೊಂಡು ಕುಡಿತೀವಲ್ವ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಕುಡಿತೀನಿ, ಹಾಗಾಗಿ ಖಾಲಿ ಆಗುತ್ತೆ. ಇನ್ನು ಮನೆಗೆ ಸಾಮಾನುಗಳು ಏನೇನು ಬೇಕು ಲೀಸ್ಟ್ ಮಾಡಿಬಿಡು, ತೊಗೊಂಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಲೀಸ್ಟ್ ಮಾಡಿ ಇಟ್ಬಿಡೋಣ, ಇನ್ನು ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ, ಏನೇನಿದೆ ಏನೇನಿಲ್ಲ ಅಂತೇಳಿ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ನೆನಪಿಸ್ಕೊಂಡೆಲ್ಲ ಲೀಸ್ಟ್ ಮಾಡಿಕೊಂಡು ಕೂತಿದ್ದೆ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.